ನಮಸ್ಕಾರ. ಎಲ್ಲರಿಗೂ 5ನೇ ವರ್ಷದ ವಿಶ್ವ ಯೋಗ ದಿನದ ಶುಭಾಶಯಗಳು. ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ದೈಹಿಕ ಆರೋಗ್ಯ, ನಮ್ಮ ಆಧ್ಯಾತ್ಮಿಕ ಸಾಧ್ಯತೆ ಕೇವಲ ಯೋಗದಿಂದ ಮಾತ್ರ ಸಾಧ್ಯ. ನಾವು ಭಾರತೀಯರು ಯೋಗ ದಿನವನ್ನು ಅತಿ ಹೆಮ್ಮೆಯಿಂದ ಆಚರಿಸಬೇಕು. ಏಕೆಂದರೆ ಇಡೀ ವಿಶ್ವಕ್ಕೆ ಯೋಗದ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದು ನಮ್ಮ ಭಾರತ ದೇಶ. ಈಗ ಮೊಟ್ಟ ಮೊದಲು ನಮ್ಮ ಕ್ರಾಂತಿ ಮಹಿಳಾ ಮಂಡಳದ ಫೌಂಡರ್ ಮೆಂಬರ್ ಹಾಗೂ ಉಮಾ ಸಂಗೀತ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀಮತಿ ಮಂಗಲ್ ಮಠದ್ ಇವರಿಂದ ಯೋಗ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. नात्यश्नतस्तु योगोऽस्ति न चैकान्तमनश्नतः न चाति स्वप्नशीलस्य जाग्रतो नैव चार्जुन युक्ताहारविहारस्य युक्तचेष्टस्य कर्मसु युक्तः स्वप्नावबोधस्य योगो भवति दुःखः इन्द्रियाणां मनोनाथः मनोनाथस्तु मारुतः मारुतस्य लयोनाथः स लयोनादमाश्रितः सोऽयमेवास्तु मोक्षाख्यः मास्तु वापि मतान्तरे मनः प्राणलये कश्चित् ಆನಂದಃ ಸಂಪ್ರವರ್ತತೆ. ಈಗ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಕಾಡನ್ನವರ್ ಅತಿಥಿಯರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ನಮಸ್ಕಾರಗಳು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ಕ್ರಾಂತಿ ಮಹಿಳಾ ಮಂಡಳ ಹಾಗೂ ಉಮಾ ಸಂಗೀತ ಪ್ರತಿಷ್ಠಾನ ಈ ಎರಡೂ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮದ ಅತಿಥಿಗಳು ಹಾಗೂ ನನ್ನ ಯೋಗ ಗುರುಗಳು ಆದಂತಹ ಶ್ರೀಮತಿ ಶೈಲಾ ಪಾಟೀಲ್ ಯೋಗ ತರಬೇತಿದಾರರು ಇವರನ್ನು ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೇ ರೀತಿ ಉಮಾ ಸಂಗೀತ ಪ್ರತಿಷ್ಠಾನದ ಅಧ್ಯಕ್ಷರು ನಮ್ಮ ಮಂಡಳದ ಸಂಸ್ಥಾಪಕರು ಆದಂತಹ ಶ್ರೀಮತಿ ಮಂಗಲ್ ಮಠದ್ ಮೇಡಮ್ ಇವರಿಗೂ ಸಹ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಮಂಡಳದ ಕಾರ್ಯದರ್ಶಿ ಶ್ರೀಮತಿ ದರ್ಶನಾ ನಿಲಜ್ಗಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಸಹ ಪ್ರೀತಿಯ ಸ್ವಾಗತ ಕೋರುತ್ತೇನೆ. ನಮ್ಮ ಮಂಡಳದ ಎಲ್ಲ ಸದಸ್ಯರಿಗೂ ಹಾಗೂ ಉಮಾ ಸಂಗೀತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಆದರದ ಸ್ವಾಗತ ಕೋರುತ್ತೇನೆ. ಯೋಗ ಇದೊಂದು ಆಧ್ಯಾತ್ಮಿಕ ಶಿಸ್ತು. ದೇಹ, ಮನಸ್ಸು ಹಾಗೂ ಭಾವನೆಗಳನ್ನು ಸಮತೋಲನಗೊಳಿಸುವ ಹಾಗೂ ಸಂಯೋಜಿಸುವ ಸಾಧನ. ಯೋಗ ಇದು ವಿಶ್ವಕ್ಕೆ ಭಾರತೀಯರ ಕೊಡುಗೆ. ಇದು ಅತ್ಯಂತ ಪ್ರಾಚೀನವೂ ಸಮೀಚೀನವೂ ಆಗಿದೆ. ಸುಮಾರು 5,000 ವರ್ಷಗಳ ಇತಿಹಾಸ ಹೊಂದಿದೆ. ಈಗ ಲಭ್ಯವಿರುವ ಮಾಹಿತಿಯ ಪ್ರಕಾರ ಪತಂಜಲಿ ಯೋಗ ಸೂತ್ರಗಳು ಗ್ರಂಥವು ಅತ್ಯಂತ ಪುರಾತನ ಗ್ರಂಥವಾಗಿದೆ. ಇದನ್ನು ಕ್ರಿಸ್ತ ಶಕ ಪೂರ್ವ 200ರಿಂದ 300ರ ಅವಧಿಯಲ್ಲಿ ಪತಂಜಲಿ ಬರೆದಿರುವರೆಂದು ತಿಳಿದುಬರುತ್ತದೆ. ಪತಂಜಲಿಯ ಪ್ರಕಾರ ಯೋಗದಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿದೆ. ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ತಮ್ಮ ಭಾಷಣದಲ್ಲಿ ವರ್ಷದ ಅತಿ ದೀರ್ಘ ದಿನವಾದ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುವಂತೆ ಕರೆ ನೀಡಿದರು. ಇದರಂತೆ 2015ರಲ್ಲಿ ವಿಶ್ವಸಂಸ್ಥೆಯು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಘೋಷಿಸಿತು. ಅಂದಿನಿಂದ ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲಾಗುತ್ತಿದೆ. ಈ ವರ್ಷ ಸೋಂಕಿನ ಕಾರಣದಿಂದ ಮನೆ ಮಂದಿಯ ಜೊತೆಗೂಡಿ ಮನೆಯಿಂದಲೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸೋಣ. ಧನ್ಯವಾದಗಳು. ನಮ್ಮ ಅತಿಥಿಯರಾದ ಶ್ರೀಮತಿ ಶೈಲಾ ಪಾಟೀಲ್ ಅವರ ಪರಿಚಯವನ್ನು ಮಾಡಿಕೊಳ್ಳಲು ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇವರು BSc ಪದವಿಯನ್ನು ಪಡೆದಿದ್ದಾರೆ. ಇವರು ಪತಾಂಜಲಿ ರಾಮದೇವ್ ಬಾಬಾ ಅವರ ಯೋಗಾಭ್ಯಾಸದಿಂದ ತರಬೇತಿಯನ್ನು ಹೊಂದಿದ್ದಾರೆ. ಇವರು ಈಗಾಗಲೇ 2,000ಕ್ಕಿಂತ ಹೆಚ್ಚು ಜನರಿಗೆ ಯೋಗಾಭ್ಯಾಸದ ತರಬೇತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 45 ಜನ ಡಾಕ್ಟರ್ ಸಹಿತವಾಗಿದ್ದಾರೆ. ಈಗ ಪ್ರಸ್ತುತವಾಗಿ ಬೆಳಗಾವಿಯ IMR ಕಾಲೇಜಿನಲ್ಲಿ ಯೋಗಾಭ್ಯಾಸದ ತರಬೇತಿಯನ್ನು ಕೊಡುತ್ತಿದ್ದಾರೆ. ಬನ್ನಿ
ಈಗ ಅವರು ನಮಗೆ ಪ್ರಾಣಾಯಾಮ ಹಾಗೂ ಕೆಲವೊಂದು ಆಸನಗಳ ಬಗ್ಗೆ ತೋರಿಸಿಕೊಡುತ್ತಾರೆ. ನೋಡೋಣ. ಓಂ ಸಹನಾವವತು ಸಹನೋ ಭುನಾಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ. ಈಗ ಸ್ಟ್ರೆಚಿಂಗ್ ಎಕ್ಸಸೈಸ್ ತೋರಿಸ್ತೀನಿ. ಅದರಿಂದ ಏನಾಗುತ್ತೆ, ನಿಮ್ಮ ನರ್ವ್ಸ್ ಎಲ್ಲ ಲೂಸ್ ಆಗ್ತದೆ. ಓಕೆ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಓಕೆ, ಈಗ 5 minutes ಜಾಗಿಂಗ್. 1 2 3 4 5 ಅಷ್ಟೇ ತೋರಿಸ್ತೀನಿ. 1 2 3 4 5. 1 2 3 4 5. Jump. 1 2 3 4 5. Change. 1 2 3 4 5. Cross. 1 2 3 4 5. Cross. 1 2 3 4 5. Same position. Cross. 1 2 3 4 5. Breathe in. Bend. 1 2 3 4 5. ಈಗ ಎಕ್ಸರ್ಸೈಸ್ ಮಾಡ್ತೀವಿ ಪರ್ಟಿಕ್ಯುಲರ್ ಫಾರ್ ದ ಹಾರ್ಟ್ ಪ್ರಾಬ್ಲಮ್ ಇದೆ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಬ್ಲಾಕೇಜ್ ಇದ್ರೆ ಹಾರ್ಟಲ್ಲಿ ಹೋಗ್ತದೆ. ಕ್ಲೋಸ್ ಯುವರ್ ಲೆಗ್ಸ್. 1 2 3 4 5 6 7 8. Fast. 1 2 3 4 5 6 8. Rest. 2 3 4 5 6 7 8. 1 2 3 4 5 6 7 8. ಈಗ ಮಲ್ಕೊಂಡಿದ್ದೆ ಸರ್. ಬಾಲ ಸರ್. Breathe in, breathe out. Weight loss exercise. 1 2 3 4 5. Like a swimming. This is Markara. Kokilasana. 1. This is for particularly acidity. 2 3 4 5. ಎರಡು ಕರ್. 1 2 3 4 5. Then you have 1 2 3 4 5 6 7 8 9. Take the breath, hold the breath, and relax. Weight loss say 1 2 3 4 5. Bhujangasana. Breathe in, breathe out. Second, this is particularly for the depression. 1 2 3 4 5. Opposite hand. 1 2 3 4 5 6 7 8 9.
ಅರ್ಧ ಚಂದ್ರಾಸನ. 1, 2, 3, 4, 5, 6. ಇದಾದ ತಕ್ಷಣ ಈ ಥರ ನಡೆದ್ರೆ ಮಂಡಿ ನೋವು ಬರೋದಿಲ್ಲ. ರೈಫಲ್ ಮಂಡಿ ನೋವು ಬಂದಮೇಲೆ ಈ ಥರ ನಡೆಯಕ್ಕೆ ಬರೋದಿಲ್ಲ. ಓಕೆ, ಯಾವಾಗಲೂ ಎಕ್ಸಸೈಸ್ ಒಂದು ಸೈಡ್ ಮಾಡಿದ್ರೆ ಅಪೋಸಿಟ್, ಈ ಕಡೆ 5 ಮಾಡಿದ್ರೆ ಈ ಕಡೆ 5 ಅಪೋಸಿಟ್ ಮಾಡಲೇಬೇಕು. ಆವಾಗ ಬೆನ್ನು ನೋವು ಸೊಂಟ ನೋವು ಬರೋಲ್ಲ. ಓಕೆ, ಪ್ರೆಸ್ ತಲೆ ಮೇಲೆ 1, 2, 3, 4, 5 opposite. 1, 2, 3, 4, 5. 1 strike, 2, 3, 4, 5. Okay. Press 1, 2, 3, 4, 5. Opposite. 1, 2, 3, 4, 5. Strike. 1, 2, 3, 4, 5. Okay. ಇದಾದ ತಕ್ಷಣ ಬ್ಯಾಕ್ ಎಕ್ಸಸೈಸ್ ಮಾಡಬಹುದು. ಅಂದರೆ ಬ್ಯಾಕ್ ಪೇನ್ ಬರಲ್ಲ. ಬ್ರೀದಿಂಗ್, ಬ್ರೀದ್ ಔಟ್. 1, 2, 3, 4, 5. Same weight loss exercise. 1, 2, 3, 4. Opposite. 1, 2, 3, 4, 5. Weight loss. Breathe. Press. Straight up, down. Straight up, down. Press. Straight up, down. Cycle. Cycling ಎಲ್ಲರೂ ಹೆಂಗೆ ಮಾಡ್ತೀರಿ? ಹಿಂಗೆ ಮಾಡ್ತೀರಿ. This is not cycling. See. Press 1, 2, 3, 4, 5. Okay. ಈ ಥರ ಬೇಕಿದ್ರೆ ನೀವು 40, 50 ಎಷ್ಟು ಬೇಕಾದ್ರೆ ಮಾಡ್ಬೋದು. ಬಟ್ ಎಕ್ಸಸೈಸ್ ಮಾಡಿದ್ಮೇಲೆ ಮತ್ತು ಬ್ಯಾಕ್ ಎಕ್ಸಸೈಸ್ ಮಾಡ್ಬೋದು. ಬ್ರೀದಿಂಗ್, ಬ್ರೀದ್ ಔಟ್. 1, 2, 3, 4, 5. ಎರಡು ಕಾಲು. 1, 2, 3, 4, 5. 1, 2, 3, 4, 5. Okay, this like this. ತಲೆ ಅಷ್ಟು ಹೇಳಿ. 1, 2, 3, 4, 5. Relax. Padmasana. 1, 2, 3, 4, 5. Relax. ಟೈರ್ಡ್ಗೆ ಈ ಎರಡು ಎಕ್ಸಸೈಸ್ ತುಂಬ ಚೆನ್ನಾಗಿದೆ. ಎಕ್ಸಸೈಸ್. ರಿಲ್ಯಾಕ್ಸ್. ಮತ್ತು ಎಕ್ಸಸೈಸ್ ಆಯ್ತು. ಮರ್ಕಟಾಸನ. ಕಾಲು ಒಂದ್ರ ಮೇಲೆ ಒಂದಿರಬೇಕು, ಕೆಳಗೆ ಬರಬಾರ್ದು ಕಾಲು. ಮತ್ತು ಕೈ ಫುಲ್ ಟೈಟ್. ರಿಲ್ಯಾಕ್ಸ್. ಸ್ವಲ್ಪ ಶ್ವಾಸ. ಬ್ರೀದಿಂಗ್, ಬ್ರೀದ್ ಔಟ್. ಬ್ರೀದಿಂಗ್, ಬ್ರೀದ್ ಔಟ್. ಫುಲ್ ಹ್ಯಾಂಡ್. ಬ್ರೀದಿಂಗ್, ಬ್ರೀದ್ ಔಟ್. ರಿಲ್ಯಾಕ್ಸ್. ಲೆಫ್ಟ್ ಸೈಡ್ ಟರ್ನ್. ಯಾವಾಗಲೂ ರೈಟ್ ಟರ್ನ್ ಮಾಡಬಾರ್ದು. ಲೆಫ್ಟ್ ನಿಧಾನಕ್ಕೆ ಬರ. ಸೂರ್ಯ ನಮಸ್ಕಾರಲ್ಲಿ ಗಮನವಿಟ್ಟು ನೋಡಿರಿ. ಯಾಕಂದರೆ ಇದರಲ್ಲಿ ಸ್ಪೈನಲ್ ಕಡೆ ಜಾಸ್ತಿ ನಾವು ನೋಡ್ಕೊಡ್ತೀವಿ. ಓಕೆ, ಬ್ರೀದಿಂಗ್ ಅಪ್, ಬ್ಯಾಕ್, ಸ್ಟ್ರೈಟ್, ಬೆಂಡ್, ಕಾಲು ಹತ್ತಿರ ಕೈ. ಬ್ರೀದಿಂಗ್, ಸ್ಪೈನಲ್ ಕಾರ್ಡ್ ಎಕ್ಸಸೈಸ್. ಫುಲ್ ಬೆಂಡ್, ಕೆಳಗಡೆ,
only hips, Bhujangasana, spinal cord exercise, full bend, same leg, opposite leg, back. ಯಾವ ಕಾಲು ತಗೊಳ್ತೀವಲ್ಲ ಅದೇ ಕಾಲು ಮತ್ತೆ ಇಡಬೇಕು. ಇನ್ನೊಂದು ಸತಿ ಮಾಡ್ತೀವಿ ನೋಡಿರಿ. ಬ್ರೀದಿಂಗ್, ಬ್ರೀದ್ ಔಟ್, ಬೆಂಡ್, ಕಾಲು ಪಕ್ಕನೆ ಕೈ, ಸ್ಪೈನಲ್ ಕಾರ್ಡ್, ಕೆಳಗಡೆ, ಹಿಪ್, ಭುಜಂಗಾಸನ, ಭಾಳ ಎತ್ತಬಾರ್ದು ಭುಜ, ಸ್ಪೈನಲ್ ಕಾರ್ಡ್, ಫುಲ್ ಬೆಂಡ್, ಸೇಮ್ ಲೆಗ್, ಕೈ ಪಕ್ಕನೆ ಕಾಲು ಬರಬೇಕು, ಬೆಂಡ್, ಬ್ಯಾಕ್, ಬ್ಯಾಕ್, ನಮಸ್ಕಾರ. ಈಗ ಪ್ರಾಣಾಯಾಮ ಭಸ್ತ್ರಿಕಾ ಯಾವುದು ಬ್ರೀದ್ ಇನ್ ಬ್ರೀದ್ ಔಟ್. ಇದು ಕೊರೋನಾಗೆ ಭಾಳ ಚೆನ್ನಾಗಿದೆ ಎಕ್ಸಸೈಸ್. ಬಟ್ 4 ಬಟ್ಟು ಈ ಲೈನಲ್ಲಿ ಬರಬೇಕು. ಹೀಗೆ ಅಂದರೆ ಏನಾಗ್ತದೆ, ಎಲ್ಲ ಪ್ರಾಬ್ಲಮ್ಸ್ ಏನು ಪ್ರಾಬ್ಲಮ್ ಇರ್ತದೆ, ಹೊಟ್ಟೆ ಪ್ರಾಬ್ಲಮ್ ಯಾವುದು ಲಿವರ್ ಎಲ್ಲ ಸರಿ ಆಗ್ತಿರ್ತದೆ. ದೆನ್ 5 ಬ್ರೀದ್ ಇನ್ ಮುದ್ರಾ, ವಾಯು ಮುದ್ರಾ, ಆಪೋಸಿಟ್ 10 ಮಾಡ್ಬೋದು. ಈಗ ಆಸಿಡಿಟಿ ಎಕ್ಸಸೈಸ್. ಹೊಟ್ಟೆ ಮೇಲೆ ಒಂದು ತೊಗೊಳ್ಳೋದು, ಮೇಲೆ ಬರಬೇಕು ಹೊಟ್ಟೆ, ತಲೆ ಮೇಲೆ ಬ್ರೀದ್ ಇನ್, ಕಪಾಲಭಾತಿ 5 to 10 ಮಿನಿಟ್ಸ್ ಮಾಡ್ಬೋದು. ಹೊಟ್ಟೆ ಒಳಗೋದ ಹೋಗಿದ್ದೇನೆ. ಇದಾದ ತಕ್ಷಣವೇ ಉಜ್ಜಯಿ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಕಪಾಲಭಾತಿ ಮಾಡಿದ್ದೆಲ್ಲ ಮೇಲೆ ಹೋಗಿ ಸೈನಸ್ ಮೈಗ್ರೇನ್ ಸ್ಟಾರ್ಟ್ ಆಗ್ತದೆ. ಸೊ ಉಜ್ಜಯಿ ಮುದ್ರಾ, ವಾಯು ಮುದ್ರಾ, ಉಜ್ಜಯಿ ಮುದ್ರಾ, ವಾಯು ಮುದ್ರಾ. ಜ್ಞಾನ ಮುದ್ರಾ, ಪ್ರೆಸ್, ಇದು ಆಗ್ನೇಯ ಚಕ್ರ. ಬ್ರೀತ್ ತಗೊಳ್ಳೋದು, ಹೋಲ್ಡ್ ದ ಬ್ರೆತ್, ಟಚ್, ಆಪೋಸಿಟ್ ಬಿಡಬೇಕು. ಟೇಕ್ ದ ಬ್ರೆತ್, ಹೋಲ್ಡ್, ಅಪ್. ಇದರಿಂದ ಏನಾಗುತ್ತೆ, 72,000 ಆಫ್ ನಾಡಿ ಓಪನ್ ಆಗ್ತದೆ. ಎಲ್ಲರೂ ಏನು ಮಾಡ್ತಾರೆ, ಅನುಲೋಮ್ ವಿಲೋಮ್ ಈ ಥರ ಮಾಡ್ತಾರೆ. ದಿಸ್ ಈಸ್ ದ ವೆರಿ ಗುಡ್ ಎಕ್ಸಸೈಸ್, ಬ್ರೀದಿಂಗ್ ಎಕ್ಸಸೈಸ್. ಬ್ರೀದಿಂಗ್, ಹೋಲ್ಡ್, ಅಪ್, ರಿಲ್ಯಾಕ್ಸ್. ಈಗ 6 ಪಾಯಿಂಟ್ಸ್ ಇರ್ತದೆ ನಮ್ದು ಇದರಲ್ಲಿ ದೇಹದಲ್ಲಿ. 6 ಪಾಯಿಂಟ್ ದಿನ ಆ್ಯಕ್ಟಿವೇಟ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ಆ್ಯಕ್ಟಿವೇಟ್ ದಿನ ಬೆಳಿಗ್ಗೆ ಮಾಡ್ತಾ ಇದ್ರೆ ಏನಾಗುತ್ತೆ, ಎಲ್ಲದೂ ಪಾಯಿಂಟ್ಸ್ ಆ್ಯಕ್ಟಿವೇಟ್ ಇರ್ತದೆ. ಸೊ ಫಸ್ಟ್ ದಿಸ್ ಈಸ್ ಫಸ್ಟ್ ಒನ್. 1 2 3 4 5. Second, 1 2 3 4 5. Third, 1 2 3 4 5. ಹೊಟ್ಟೆ 1 2 3 4 5. ಈ ಬಟರ್ಫ್ಲೈ ಗೊತ್ತೇ ಇದೆ, ಅದು ಒಂದು ಎಕ್ಸಸೈಸ್. ದೆನ್ ಈಗ ಬಾಯಿದು ಹಲ್ಲು, ಬಾಯಿದು ಸಲೈವ ಎಲ್ಲದಕ್ಕೂ ಎಕ್ಸಸೈಸ್ ಅಂದರೆ ಕಣ್ಣು. ಯಾವುದೂ ಕಣ್ಣಿನ ಪ್ರಾಬ್ಲಮ್ ಇದೆ ತಕ್ಷಣ ಹೋಗ್ತಾರೆ. 1 2 3 4 5.
ಈ ಥರನೂ ಮಾಡಬೇಕು. 1 2 3 4 5 ನಾಲ್ಗೆ. ಇದು ಬಿ ಪಿ ಎಕ್ಸೈಸ್. ತುಂಬ ಹೀಟ್ ಇದ್ದರೆ ಶೀತಲಿ. ಈಗ ಕರೋನಾಕ್ಕೆ ಎಕ್ಸಸೈಸ್ ತೋರಿಸ್ತೀನಿ. ಒಂದು ಎಕ್ಸಸೈಸ್ ಕರೋನಾದ ಫಸ್ಟ್ ಅಂದರೆ ಸಿಂಹನಾದ. ಹೆಂಗೆ ಮಾಡೋದಂದ್ರೆ ಕೈ ಹಿಂಗೆ ಇಟ್ಕೊಳ್ಳೋದು, ಬ್ರೀತ್ ಫುಲ್ ಎದೆ ತುಂಬ್ಕೋಬೇಕು. ಇದು ಈ ಥರ 21 ಮಾಡಬೇಕು. ಓಕೆ, ಸೇಮ್ ನಾಲ್ಗೆ ಮೇಲೆ ಮಾಡಿ ಈ ಥರ ನಾನು 7 ತೋರಿಸಿದ್ದೀನಿ. 21 ಮಾಡಬೇಕು. ಸೇಮ್ ಬ್ರೀತ್ ತೊಗೊಳ್ಳೋದು, ಹೋಲ್ಡ್ ಬ್ರೀತ್. ಇದರಿಂದ ಏನಾಗ್ತದೆ, ಕರೋನಾ ಬರೋದಿಲ್ಲ. ಇನ್ನೊಂದು ಎಕ್ಸಸೈಸ್ ಬಾಯಿಂದ ಫುಲ್ ತಗೊಳ್ಳಿ, ಬಾಯಿ ಬಿಡೋದು. ಇನ್ನೊಂದು ಎಕ್ಸಸೈಸ್ ಇದು ಮುದ್ರಾ. ಮೇಲೆ ತೊಗೊಂಡು ಇಷ್ಟಿಲ್ ಆಗ್ತಾ ಬಿಡಬೇಕು. ಇವೆಲ್ಲ ಏನಾಗುತ್ತೆ, ಕರೋನಾ ಬರಬಾರ್ದು ಅಂತ ಎಕ್ಸಸೈಸ್ಗಳು. ಸೊ ಓಕೆ, ಈಗ ಪಾಯಿಂಟ್ಸ್ ಒಂದೊಂದು ಸುಮ್ಮನೆ ಹೇಳ್ತೀನಿ ನಿಮಗೆ. ಅಟ್ಯಾಕ್ ಬರುತ್ತೆ ನಮಗೆ, ಯಾರಿಗಾದ್ರೂ ಅಟ್ಯಾಕ್ ಯಾರಿಗಾದ್ರೂ ಬಂತಂದರೆ ಅಪ್ಪನ್ ವಾಯು ಮುದ್ರಾ. ಈ ಮುದ್ರಾ ಇಟ್ಕೊಂಡ್ರೆ ಏನಾಗುತ್ತದೆ, ಆ್ಯಂಬ್ಯುಲೆನ್ಸ್ ಬರೋ ತನಕ ಯು ವಿಲ್ ಸರ್ವೈವ್. ಇದು ಭಾಳ ಚೆನ್ನಾಗಿರೋ ಮುದ್ರಾ. ಎಷ್ಟೋ ಜನ ಇದರಿಂದ ಪ್ರಾಣದಿಂದ ಆಚೆ ಬಂದಿದ್ದಾರೆ. ಓಕೆ, ಇದು ವೆಯ್ಟ್ ಲಾಸ್ ಮುದ್ರಾ. ದಿಸ್ ಈಸ್ ವೆಯ್ಟ್ ಗೇನ್ ಮುದ್ರಾ. ದಿಸ್ ಈಸ್ ಹೀಟ್ ಆದರೆ ಮುದ್ರಾ. ಈಗ ಹಾಸ್ಪಿಟ್ಲಿಂದ ಬರ್ತಾರೆ, ದಿಸ್ ಈಸ್ ಪ್ರಾಣ ಮುದ್ರಾ. ಭಾಳ ಚೆನ್ನಾಗಿ ಮುದ್ರಾ ಹೆಸರಿರುತ್ತೆ. ಇದರಿಂದ 5 ಮಿನಿಟ್ಸಲ್ಲಿ ನಮಗೆ ಇದು ಬರ್ತದೆ. ಸೊ ಹಾರ್ಟ್ ಪ್ರಾಬ್ಲಮ್ ಆಯ್ತಂದರೆ ಆಗ ಒಂದು ಮುದ್ರಾ. ಮತ್ತು ಇಲ್ಲಿ 1 2 3 9 11 ಆರ್ 9 1 2 3 ಇದೆರಡು ಮಾಡಿದ್ರೆ ಭಾಳ ಚೆನ್ನಾಗಿರೋದು ಎಫೆಕ್ಟ್ ಆಗ್ತದೆ. ಓಕೆ, ಮತ್ತು ಅಕಸ್ಮಾತ್ ಕರೋನಾ ಬಂತಂದರೆ ಯಾರಿಗಾದ್ರೂ ಮನೇಲಿ ನಿಮ್ಗೆ ಒಂದೊಂದು ಈಗ ಗೋಡಂಬಿ ಇರ್ತದೆ. ಗೋಡಂಬಿ ಏನು ಮಾಡೋದು, ಫುಲ್ ತೊಗೋಬಾರ್ದು, ಅರ್ಧದಲ್ಲಿ ಅರ್ಧ ಗೋಡಂಬಿ ತೊಗೊಂಡು ಅದನ್ನು ಬಾಯಿಗೆ ಹಾಕ್ಕೊಂಡು ತಕ್ಷಣ ನೀರು ಕುಡಿದ್ಬಿಡ್ಬೇಕು. ಇಲ್ಲಾಂದರೆ ಅರ್ಧ ಗೋಡಂಬಿ ತೊಗೊಂಡು ಚಚ್ಚಿ ಅದಕ್ಕೆ ಅರ್ಧ ಲೀಟ್ರ್ ನೀರಿಗೆ ಹಾಕಿ ದಿನ ಬೆಳಿಗ್ಗೆ ಸಾಯಂಕಾಲ ಕುಡ್ತಾ ಇರಬೇಕು. ಕಸಕಸೆ ಅದು ಅಷ್ಟೇ, ಒಂದು ಅರ್ಧ ಸ್ಪೂನ್ ಕಸಕಸೆ ಕುಟ್ಬಿಟ್ಟು ನೀರಿಗೆ ಹಾಕಿ ಕುಡಿಬೇಕು. ಈಗ ಇದಾಯ್ತಂದರೆ ಕಸಕಸೆ ಗೋಡಂಬಿ ಎರಡು ನಿಮ್ಗೆ ಗೊತ್ತಾಯ್ತು. ಇವಾಗ ಈಗ ಇನ್ನೊಂದಂತಂದರೆ ಇಜ್ಲು ಪೌಡ್ರ್ ಸ್ವಲ್ಪ ಹಿಂಗೆ ತೊಗೊಂಡು ಪೌಡ್ರ್ ಮಾಡಿ ನೀರೊಳಗೆ ಹಾಕಿದ್ರು ಸಹಿತ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ ನಿಮಗೆ. ಅದು ಸಹಿತ ಭಾಳ ಒಳ್ಳೆ ಇದಾಗ್ತದೆ, ಪ್ರಾಫಿಟ್ ಸಿಗುತ್ತೆ. ಮತ್ತು ಇನ್ನೊಂದಂತಂದರೆ ಬಾಯಲ್ಲಿ ಅಕಸ್ಮಾತ್ ನಿಮ್ಮ ತಲೆನೋವು ಬಂತಂದರೆ ನಾಲಿಗೆ ಮೇಲೆ ಸ್ವಲ್ಪ ಡಿಕಾಕ್ಷನ್ ಇಟ್ಕೊಂಡು ಹೆಂಗೆ ಸ್ವಲ್ಪ ಹೊತ್ತು 2 ಮಿನಿಟ್ಸ್ ಇದ್ದರೆ ಏನಾಗುತ್ತೆ, ತಲೆನೋವೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಕರೋನಾದಕ್ಕೆ ಹೇಳ್ತಾ ಇರೋದು ನಾನು ಇದೆಲ್ಲ. ಹಾಗೆ ಅಂದರೆ ಈಗ ಬೇದಿ ಆಯಿತು, ಅದಕ್ಕೆ ಡಿಕಾಕ್ಷನ್ನ ಸ್ವಲ್ಪ ನೀರಿಗೆ ಹಾಕಿ ಕುಡಿಸಿದ್ರೆ ಬೇದಿ ಕಮ್ಮಿ ಆಗ್ತದೆ. ಇನ್ಫೆಕ್ಷನ್ ಆಯಿತು, ಈ ಇನ್ಫೆಕ್ಷನ್ ಆದರೆ ಕರ್ಪೂರ ಒಂದು ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ಅದನ್ನು ಕುಡಿದ್ರೆ ಸಹಿತ ಇನ್ಫೆಕ್ಷನ್ ಕಮ್ಮಿ ಆಗ್ತದೆ. ಆಕ್ಸಿಜನ್ ಲೆವೆಲ್ಲು ಇವೆಲ್ಲ ನಾವು ಈ ಸಣ್ಣದ್ರಲ್ಲೆಲ್ಲ ಚೆನ್ನಾಗಿ ಮಾಡ್ಕೋಬೋದು. ನಿಮ್ಗೆ ಇನ್ನೂ ಡೀಟೇಲ್ ಬೇಕಂದರೆ ನೀವು ಭಾಳ ಇರ್ತದೆ. ಸೊ ನನಗಿರೋ ಟೈಮ್ ಕಮ್ಮಿ ಇರೋದ್ರಿಂದ ಹೋಗ್ಲಿ 4-5 ಅಷ್ಟೇ ನಿಮ್ಗೆ ಟಿಪ್ಸ್ ಹೇಳಿದ್ದೀನಿ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ವಿಡಿಯೋ ಏನು ಪ್ರಾಬ್ಲಮ್ ಇತ್ತಂದ್ರೂ ಸಹಿತ ಯು ಕ್ಯಾನ್ ಶೇರ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಶ್ರೀಮತಿ ಶೈಲಾ ಪಾಟೀಲ್ ಅವರು ನಮಗೆ ಪ್ರಾಣಾಯಾಮದ ಬಗ್ಗೆ, ಕೆಲವೊಂದು ಆಸನಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ.
ಇವರಿಗೆ ನಮ್ಮ ಕ್ರಾಂತಿ ಮಹಿಳಾ ಮಂಡಳ ಹಾಗೂ ಉಮಾ ಸಂಗೀತ ಪ್ರತಿಷ್ಠಾನ ವತಿಯಿಂದ ವಂದನೆಗಳು. ಈಗ ನಮ್ಮ ಕ್ರಾಂತಿ ಮಹಿಳಾ ಮಂಡಳದ ಸದಸ್ಯರು ಹಾಗೂ ಉಮಾ ಸಂಗೀತ ಪ್ರತಿಷ್ಠಾನದ ವಿದ್ಯಾರ್ಥಿನಿಯರು ಯೋಗವನ್ನು ಮಾಡುತ್ತಿದ್ದಾರೆ. ನೋಡೋಣ ಬನ್ನಿ.
ಯೋಗವನ್ನು ಮಾಡಿ ತೋರಿಸಿಕೊಟ್ಟಂತ ನಮ್ಮ ಕ್ರಾಂತಿ ಮಹಿಳಾ ಮಂಡಳ ಸದಸ್ಯರು ಹಾಗೂ ಉಮಾ ಸಂಗೀತ ಪ್ರತಿಷ್ಠಾನದ ವಿದ್ಯಾರ್ಥಿಗಳು ಸಹಿತ ನಮ್ಮ ಎರಡೂ ಸಂಸ್ಥೆಯ ವತಿಯಿಂದ ವಂದನೆಗಳು. ಮತ್ತು ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಕಾಳನವರ್ ಇವರಿಗೂ ನಮ್ಮ ಎರಡೂ ಸಂಸ್ಥೆಯ ವತಿಯಿಂದ ವಂದನೆಗಳು. ಹಾಗೂ ನಮ್ಮ ಪದಾಧಿಕಾರಿಗಳಿಗೂ ಸಹಿತ ನಮ್ಮ ಕ್ರಾಂತಿ ಮಹಿಳಾ ಮಂಡಳ ಹಾಗೂ ಉಮಾ ಸಂಗೀತ ಪ್ರತಿಷ್ಠಾನ ವತಿಯಿಂದ ವಂದನೆಗಳು.